ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ತಾಲೂಕು ಕಚೇರಿಯಲ್ಲಿ ಬಸವ ಜಯಂತಿ ಅವ್ಯವಸ್ಥೆ, ಅಧಿಕಾರಿಗಳ ಗೈರು ಹಾಜರಿಗೆ ಆಕ್ರೋಶ, ಸಭೆ ಬಹಿಷ್ಕಾರ. ಬೇಲೂರು ತಾಲೂಕು ಕಚೇರಿಯಲ್ಲಿ ಜಗಜ್ಯೋತಿ ಬಸವಣ್ಣ ಅವರ ಜಯಂತಿ ಕಾರ್ಯಕ್ರಮ ಈ ಬಾರಿ ಅವ್ಯವಸ್ಥೆಯಿಂದ, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗೊಂದಲದ ನಡುವೆ ನಡೆದಿದ್ದು, ವೀರಶೈವ ಮುಖಂಡರ ಆಕ್ರೋಶಕ್ಕೆ ಕಾರಣವಾಗಿ ಕೊನೆಯಲ್ಲಿ ಸಭೆ ಬಹಿಷ್ಕಾರಕ್ಕೆ ತಿರುಗಿದ ಘಟನೆ ನಡೆದಿದೆ. ನಮ್ಮ ಸಮಾಜಕ್ಕೆ ಮಾಡಿದ ಅವಮಾನ, ಇದು ನಮ್ಮ ಎಲ್ಲ ಸಮಾಜಕ್ಕೂ ಅವಮಾನ ಮಾಡಿದಾಗ ನಾವು ಸಭೆಯನ್ನು ಬಹಿಷ್ಕಾರ ಮಾಡ್ತಾ ಇದ್ದೇವೆ. ಇದು ಯಾವುದೇ ತಾರತಮ್ಯ ಇಲ್ಲ. ಕಾರ್ಯಕ್ರಮ ಆರಂಭಕ್ಕೂ ಮುನ್ನವೇ ಗೊಂದಲದ ವಾತಾವರಣ ನಿರ್ಮಾಣವಾಗಿದ್ದು, ಯಾವ ಇಲಾಖೆಯ ಅಧಿಕಾರಿಗಳು ಹಾಜರಾಗಿದ್ದಾರೆ ಎಂಬುದೇ ಸ್ಪಷ್ಟವಾಗದ ಪರಿಸ್ಥಿತಿ ಕಂಡುಬಂದಿದೆ. ಕೆಲವರು ಕಾರ್ಯಕ್ರಮ ಮುಂದುವರಿಸಲು ಯತ್ನಿಸಿದ್ರೂ ಅಸಮಾಧಾನಗೊಂಡ ಮುಖಂಡರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಪ್ರತಿ ವರ್ಷವೂ ಇದೇ ನಿರ್ಲಕ್ಷ್ಯ, ಇದು ಸರ್ಕಾರಿ ಕಾರ್ಯಕ್ರಮವೋ ಅಥವಾ ಕೇವಲ ಕೆಲವರ ಪ್ರದರ್ಶನವೋ ಎಂದು ವೀರಶೈವ ಮುಖಂಡ ವಿಕ್ರಮ್ ಕೌರಿ ಪ್ರಶ್ನಿಸಿದ್ದಾರೆ. ಸಮಯ ಪ್ರಜ್ಞೆ ಬೇಡವಾ? ನಾವು ಮನ್ಕ ಹೇಗೆ ಇದೆ ಬಸವೇಶ್ವರ ಹೇಳೋದೇನು, ಎಲ್ಲಾ ಸಮಾನ ಕಾಣಿ, ಪ್ರತಿಯೊಬ್ಬರನ್ನು ಒಂದು ಇದು ಮಾಡಿ ಅಂತ ಹೇಳ್ತಾರೆ. ಏನು ಕೂರ್ಬೇಕು ಈಗ? ಯಾವ ಅಧಿಕಾರಿಗಳು ಒಂದು ಇದೆಯಲ್ಲ, ಇಲ್ಲಿ ಬೆಳವಣಿಗೆ ಇದೆಯಲ್ಲ, ಬೆಳವಣಿಗೆ ಅಂಬೇಡ್ಕರ್ ಜಯಂತಿಯಲ್ಲಿ ಆಗಿರೋ ಅನುಭವವೇ ಸಾಕಾಗಿದೆ ನಿಮಗೆ. ಇವತ್ತು ಕೇವಲ ಕೆಲವು ಇಲಾಖೆ ಅಧಿಕಾರಿಗಳು ಮಾತ್ರ ಹಾಜರಾಗಿದ್ದ ವಿಚಾರವೂ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ಥಳದಲ್ಲಿದ್ದ ಅಧಿಕಾರಿಗಳೊಂದಿಗೆ ವಾಗ್ವಾದ ತೀವ್ರಗೊಂಡಿದ್ದು, ಗೈರು ಹಾಜರಾಗಿದ್ದ ಅಧಿಕಾರಿಗಳಿಗೆ ನೋಟಿಸ್ ನೀಡಬೇಕು ಎಂಬ ಆಗ್ರಹ ಕೇಳಿಬಂದಿದೆ. ಮಹಿಳಾ ಅಧಿಕಾರಿ ಸಮಾಧಾನ ಪಡಿಸಲು ಯತ್ನಿಸಿದ್ರೂ ಅದು ಫಲಕಾರಿಯಾಗಲಿಲ್ಲ. ಇದರಿಂದ ಆಕ್ರೋಶಗೊಂಡ ಮುಖಂಡರು ಸಭೆಯನ್ನು ಬಹಿಷ್ಕರಿಸಿ ಹೊರನಡೆದಿದ್ದಾರೆ. ಈ ವೇಳೆ ಶಾಸಕ KH ಸುರೇಶ್ ಮಾತನಾಡಿ, ಬಸವ ಜಯಂತಿ ಆಚರಣೆಯಲ್ಲಿ ನಡೆದ ಅವ್ಯವಸ್ಥೆ ಕಟುವಾಗಿ ಖಂಡಿಸಿದ್ದಾರೆ. ಜಗಜ್ಯೋತಿ ಬಸವಣ್ಣ ಅವರ ಜಯಂತಿಯನ್ನು ಗೌರವದಿಂದ ಆಚರಿಸಲು ಬಂದಿದ್ದೇವೆ, ಆದರೆ ಇಲ್ಲಿ ಕಂಡ ಪರಿಸ್ಥಿತಿ ನಿರಾಶಾಜನಕವಾಗಿದೆ ಎಂದು ಹೇಳಿದ್ದಾರೆ. ಪೂರ್ವಭಾವಿ ಸಭೆ ಕರೆಯದಿರುವುದನ್ನು ಪ್ರಶ್ನಿಸಿದ ಅವರು, ಸಾಮಾನ್ಯವಾಗಿ ಇಂತಹ ಕಾರ್ಯಕ್ರಮಗಳಿಗೆ ಮುಂಚಿತ ಸಭೆ ನಡೆಸುವುದು ಪದ್ಧತಿ, ಆದರೆ ಇಲ್ಲಿ ಯಾವುದೂ ಪಾಲಿಸಿಲ್ಲ ಎಂದು ಆರೋಪಿಸಿದ್ದಾರೆ. ಇದೇ ರೀತಿ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿಯಲ್ಲಿಯೂ ನಿರ್ಲಕ್ಷ್ಯ ತೋರಲಾಗಿದೆ ಎಂದು ಅವರು ಹೇಳಿದ್ದಾರೆ. ಪ್ರಮುಖ ಹಬ್ಬಗಳಿಗೆ ಅಧಿಕಾರಿಗಳು ಹಾಜರಾಗದಿದ್ದರೆ ಜನರಲ್ಲಿ ಯಾವ ಸಂದೇಶ ಹೋಗುತ್ತದೆ ಎಂದು ಪ್ರಶ್ನಿಸಿದ್ದಾರೆ. ವಿರೋಧ ಪಕ್ಷದ ಶಾಸಕ ಇರುವ ಕಾರಣಕ್ಕೆ ಈ ರೀತಿಯ ನಿರ್ಲಕ್ಷ್ಯ ತೋರಲಾಗ್ತಿದೆಯೇ ಎಂದು ಜಿಲ್ಲಾಡಳಿತದ ವಿರುದ್ಧ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಕೊನೆಗೆ ಇಂತಹ ಘಟನೆಗಳು ಮರುಕಳಿಸಿದ್ರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಘಟನೆ ತಾಲೂಕು ಆಡಳಿತದ ಜವಾಬ್ದಾರಿತನದ ಕೊರತೆಯನ್ನು ಬಹಿರಂಗಪಡಿಸಿದ್ದು, ಸ್ಥಳೀಯ ವಲಯದಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ. ಸಭೆಯನ್ನು ಕರೆಯಬೇಕಾಗಿತ್ತು. ಇಲ್ಲಿವರೆಗೂ ಯಾವುದು ಪೂರ್ವಭಾವಿ ಸಭೆಯನ್ನು ಕರೆದಿರ್ತಕ್ಕಂಥದ್ದು ಸಮಾಜದ ಮುಖಂಡರುಗಳನ್ನ, ಸಮಾಜದ ಅಧ್ಯಕ್ಷಗಳನ್ನ, ಮಹಿಳಾ ಅಧ್ಯಕ್ಷರನ್ನ, ಯುವ ಅಧ್ಯಕ್ಷರನ್ನ ಕರೀತಕ್ಕಂಥದ್ದು ವಾಡಿಕೆಯನ್ನು ಅದರಲ್ಲೂ ಸಹ ಯಾವುದೂ ಇಲ್ಲಿ ಆಗಿಲ್ಲ. ಅದ್ರ ಜೊತೆಯಲ್ಲಿ ಬಹುಶಃ ನನಗನ್ಸುತ್ತೆ, ನಾನು ಏನಾದರೂ ಮಾತಾಡಿದ್ರೆ ಅಧಿಕಾರಿಗಳನ್ನ ಬೈತಾರೆ ಅಂತಕ್ಕಂಥ ಆರೋಪನ ತಾವೇ ಹೊರಿಸ್ತೀವಿ. ಹಾಗಾಗಿ ಮೌನಕ್ಕೆ ಶರಣಾಗಿದ್ದೀನಿ. ನಾನು ಏನೇನು ಆಗ್ತಾ ಇದೆ, ಏನೇನು ನಡೀತಾ ಇದೆ ಅಂತಕ್ಕಂಥದ್ದನ್ನು ಜನಸಾಮಾನ್ಯರಿಗೆ ಅದು ಗೊತ್ತಾಗಲಿ ಅಂತಕ್ಕಂಥದ್ದಕ್ಕೋಸ್ಕರ ನಾನು ಮಾಹಿತಿ ತಗೊಂಡೆ. ಇದಾದ ನಂತರ ಈ ಥರ ಇದೆ ಅಂತ ನಾನು ನಮ್ಮ ಅಧ್ಯಕ್ಷರಿಗೆ ಮನವಿ ಮಾಡಿದೆ, ನಮ್ಮ ಚಂದ್ರಕಲಾ ಮೇಡಮ್ಗೆ ಮನವಿ ಮಾಡಿದೆ. ನಾನು ಅಲ್ಲಿಗೆ ಬರ್ತಕ್ಕಂಥದ್ದು ಸರಿ ಬರೋದಿಲ್ಲ, ನಮಗೆ ಬಸವಣ್ಣನವರ ಎಲ್ಲಿ ನೋಡಬೇಕು, ಕಾಯಕದಲ್ಲೇ ನಾವು ನೋಡಬೇಕು. ಅಲ್ಲಿ ಮಾಲಾರ್ಪಣೆ ಮಾಡಿದ್ದೀವಿ, ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿದ್ದೀವಿ. ಇಲ್ಲಿ ವ್ಯವಸ್ಥಿತವಾಗಿ ಮಾಡಿಲ್ಲ, ಅಲ್ಲಿ ಬಂದರೆ ಅಗೌರವ ಆಗುತ್ತೆ, ನಾವು ಬರ್ತಕ್ಕಂಥದ್ದು ಬೇಡ ಅಂದರೆ ಇಲ್ಲ, ನೀವು ಬರಬೇಕು ಅಂತಕ್ಕಂಥದ್ದನ್ನು ನಮ್ಮ ಅಧ್ಯಕ್ಷರು ಮತ್ತೆಲ್ಲ ಸಮಾಜದ ಹಿತೈಷಿಗಳು ಹೇಳಿದರು. ಹಾಗಾಗಿ ಬಂದಿದ್ದೀನಿ. ನಾನು ತುಂಬ ನೋವಿನಿಂದ ಹೇಳ್ತಾ ಇದ್ದೀನಿ. ಮೊನ್ನೆ ನಡೆದಂತಹ ಏಪ್ರಿಲ್ ತಿಂಗಳು 14ನೇ ತಾರೀಕು ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.